ನನ್ನ ಹೆಸರು ಸೀತಾಜಿ ಅಂತ. ಒಳ್ಳೆ ಕಡೆ ಸೈಟ್ ಇದೆ. ಇದು ಸೈಟಿನ ಪತ್ರ. ಇದನ್ನ ಮಾರಿಸ್ಕೊಡಿ. 4 ಜನ ಹೆಣ್ಮಕ್ಳಿಗೆ ಭಾಗ ಕೊಟ್ಬಿಟ್ಟು ನಾನು ಒಂದು ಭಾಗ ತಗೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಹಂಗೆ ಮಾಡಿರೋದು. ಸೀತಜ್ಜಿ ಅವರೇ, ಅಲ್ಲ ಮಾರ್ಸ್ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪೇಪರ್ ನಿಂತ್ಕೊಂಡ್ ಬಂದಿದ್ದಾರಲ್ಲ, ಸಾಲ ಸರಿ ಇಲ್ಲ. ಗುರುತು ಪರಿಚಯ ಇಲ್ದವ್ರಿಗೆ ಈ ಥರ ಒರಿಜಿನಲ್ ಪತ್ರಗಳನ್ನು ಕೊಡ್ಲೇಬಾರ್ದು. ನಿಮಗೆ ಇವೆಲ್ಲ ಗೊತ್ತಾಗಲ್ಲ. ಒಂದು ಸೆಕೆಂಡ್ ಇರಿ. ಲೇ ದಂಡಪಿಂಡಗಳ ಸ್ವಲ್ಪ ಇಲ್ಲಿ ಬಂದ್ರಪ್ಪ. ತರಬಾರ್ದು, ಹಿಂಗೆಲ್ಲ ತರಬಾರ್ದು. ಹೆಂಗ ಕರೆದಿದ್ದು? ಲೇ ಇದನ್ನ ಹುಷಾರಾಗಿ ತಗೊಂಡೋಗಿ ಎಲ್ಲ ಪೇಪರ್ನು ಜೆರಾಕ್ಸ್ ಎತ್ಕೊಂಬರ್ರ. ನೀವೇನು ಯೋಚನೆ ಮಾಡ್ಬಿಡಿ ಸೀತಾಜಿ, ನಿಮ್ಮ ಸೈಟ್ನ ನಾನು ಮಾರ್ಸ್ಕೊಡ್ತೀನಿ. ಏನು ಯಜಮಾನ್ರೆ, ಬಂದಿರೋ ಗಿರಾಕಿಗೆ ಕಾಫಿನ ತಿಂಡಿನ? ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಹಾಕು. ಸಾಗದು ಬಿಟ್ಬಿಡ್ತೀನಿ. ಏನು ನಮ್ಮ ಸೀತಜ್ಜಿ ನೀನು ಗತಿಗಿಟ್ಟರು ಅನ್ಕೊಂಡ್ಬಿಟ್ಟಿದ್ದೇನೆ. ಸೈಟ್ ಮಾರ್ಬೇಕು ಅಂತ ಹೊರಟಿದ್ದಾಳೆ. ಕಳ್ಳನ ಕೈಗೆ ಆ ಸೈಟ್ ಕೊಟ್ಟರು 20 ರಿಂದ 30 ಲಕ್ಷ ರೂಪಾಯಿ ಸಿಗುತ್ತೆ. ಕಾಪಿ ಮಾಡ್ಕೊಡ್ತಾಳೆ ಅಂತ. ಕಾಪಿ ಅಜಯ್ ಇವಳು ಮಾಡೋ ಕಾಪಿ ಅಷ್ಟರಲ್ಲಿ ಇರುತ್ತೆ. ಹುಡುಗರು ಬಿಟ್ರೆ ನೀವು ನಿಗಿಸ್ಕೊಂಡ್ಬಿಡ್ತೀರಾ. ಹೋಗಿ ಇಲ್ಲಿಂದ ತಗೊಳಪ್ಪ ಅಂದ್ರಾಗ. ಇದು ಒರಿಜಿನಲ್, ಇದು ಕಾಪಿ. ಇದೆ ಒರಿಜಿನಲ್ ಯಾವುದು? ಅಜಯ್ ನೋಡು, ಇದು ಒರಿಜಿನಲ್. ನೀವು ಹುಷಾರಾಗಿ ಎತ್ತಿಟ್ಕೋ. ಗಿರಾಕಿ ಸಿಕ್ಕ ತಕ್ಷಣ ನಾನು ನಿಂಗೆ ಫೋನ್ ಮಾಡ್ತೀನಿ. ಬರ್ತೀನಿ. ಲೇ ಹುಡುಗರು ಎಷ್ಟು ಒಳ್ಳೆಯವ್ರು ಆಗ್ಬಿಟ್ಟಿದ್ರು. ದುಡ್ಡು ತಗೊಳ್ಳೋದನ್ನ ಜೆರಾಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋಗ್ಬಿಟ್ಟಿದ್ರಲ್ಲ. ಎಷ್ಟಾಯ್ತ್ರಪ್ಪ? 205 ರೂಪಾಯಿ. ಹೌದಾ? ಲೇ ತಿರ್ಗಾ ಮುರ್ಗ ಎಣಿಸಿದ್ರು 8 ಪೇಪರ್ ಇಲ್ಲ. ಇಷ್ಟನ್ನು ಜೆರಾಕ್ಸ್ ಮಾಡಿಸೋದಕ್ಕೆ 205 ರೂಪಾಯಿ ಆಯ್ತೇನ್ರ? 5 ರೂಪಾಯಿ ಜೆರಾಕ್ಸ್ಗೆ, 200 ರೂಪಾಯಿ ಮಸಾಲೆ ದೋಸೆಗೆ. ಓ ಶಿಷ್ಯ, ಈ ರಿಯಲ್ ಎಸ್ಟೇಟ್ ದೇವೇಂದ್ರಪ್ಪ ಅಂದ್ರೆ ಜನ ಗಡ 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 ಅಂತ ನಡುಗ್ತಾರೆ ಕೇಳೋ. ಚಳಿಗಾಲ ಅಲ್ವಾ, ಅದಕ್ಕೆ ನಡುಗ್ತಾ ಇದಾರೆ. ಮತ್ ನೀನ್ ಯಾಕೆ ನಡುಗ್ತಾ ಇಲ್ಲ? ಎಂತ ಮಾತಾಡ್ದಾನ ನೀನ್ ನನ್ ಜೊತೆಲಿ ಇದ್ದಾಗ? ಯಾವ ಚಳಿ ಅಣ್ಣ? ಹೆಂಗ್ ನಡೀತಾ ನಮ್ ಬಿಸ್ನೆಸ್? ನಿಂದ 10 ಕಣ್ಣು ಬಿಡೋನು. ಬೆಂಗಳೂರಲ್ಲಿ ದಾಖಲೆ ಇಲ್ದಾರಂತ ಸೈಟ್ಗಳೆಲ್ಲ ನಿನ್ ಕಣ್ಣಿಗೆ ಅಲ್ವಾ ಬೀಳೋದು? ಬೇನಾಮಿ ಸೈಟ್ಗಳೆಲ್ಲ ನಿನ್ಗೆ ಬಂದು ಬೀಳ್ತಾವೆ. ಏನಂತಾನೆ ನಮ್ ಶತ್ರು ಬಳಿದವನು? ಅವನ ಕಮ್ ಜಾತಿ ದೇವೇಂದ್ರಪ್ಪನ್ ಬಿಟ್ರಿಲ್ಲ. ಇಲ್ಲ 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 ಅಣ್ಣ, ಕಮ್ಸ್ ಅಂದ್ರ ದೇವೇಂದ್ರಪ್ಪನ್ ಬಿಟ್ರೆ ಇಲ್ಲ. ನಾವು ಕಣ್ಣು ಹಾಕೋದಕ್ಕಿಂತ ಮುಂಚೆನೆ ಅವನೇ ಕಣ್ಣು ಹಾಕ್ಬಿಟ್ಟಿರ್ತಾನೆ. ಬಾಚ್ಕೊಳೋದ್ರಲ್ಲಿ ರಾಕ್ಷಸ ಆಗ್ಬಿಟ್ಟಿದಾನೆ ಅಂತ ಯಾವಾಗ್ಲೂ ಬೈತಾ ಇರ್ತಾನಣ್ಣ. ಮಾತ್ಕೊಳ್ಳೋದ್ರಲ್ಲಿ ಈ ಫೀಲ್ಡ್ ನಾನೊಂಥರ ರಾಕ್ಷಸನೇ. ಶಿಷ್ಯ ಅಲ್ಲೋಡು, ಯಾವ್ದೋ ಮುದುಕಿ ಕೈಯಲ್ಲಿ ಪೇಪರ್ ಇಟ್ಕೊಂಡ್ ಬರ್ತಾ ಇದೆ. ನಮ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದೇ ಇರ್ಬೋದು. ನಮಸ್ಕಾರ ಕಣ ಜೈ. ನಮಸ್ಕಾರ ಕಣಪ್ಪ. ಹೆಸರು ಮರ್ತಾಗ್ಬಿಟ್ಟಿದ್ದೆ. ಸೀತಮ್ಮ ಅಂತ. ವಯಸ್ಸಾಯ್ತು ನೋಡು, ಸೀತಾಜಿ ಅಂತ ಕರೀತಾರೆ. ಸೀತಾಜಿ. ಅಜ್ಜಿ ಏನಿದು ಪತ್ರ? ಸೈಟ್ ಪತ್ರ ಕಣಪ್ಪ. ಮಾರ್ಬೇಕು ಅಂತ ಇವನಿ. ಮಾರ್ಬಿಟ್ಟು 4 ಜನ ಹೆಣ್ಮಕ್ಳಿಗೂ ಒಂದೊಂದು ಭಾಗ ಕೊಟ್ಬಿಟ್ಟು ನಾನೊಂದು ಭಾಗ ಇಟ್ಕೊಂಡು ವೃದ್ಧಾಶ್ರಮಕ್ಕೆ ಸೇರೋಣ ಅಂತ ಇವನಿ. ಅದಕ್ಕೆ ಯಾಕಜ್ಜಿ ಯೋಚನೆ ಮಾಡಿ, 20 ಲಕ್ಷ ರೂಪಾಯಿಗೆ ನಾನು ಮಾರಿಸ್ಕೊಡ್ತೀನಿ. 20 ಲಕ್ಷನಾ? ತಗೋ, ಈಗ 10,000 ರೂಪಾಯಿ ಅಡ್ವಾನ್ಸ್ ಬಡಿಕೋ. ಇಲ್ಲೇ ಇರೋ, 1 ನಿಮಿಷ ಹಿಂಗೋಗಿ ಹಿಂಗ್ ಬರ್ತೀನಿ. ಇಲ್ಲೇ ಇರೋ. ದೇವ್ರೆ, 20 ಲಕ್ಷ! ಅಜ್ಜಿ 10,000 ರೂಪಾಯಿ ಸರಿಯಾಗೈತಾ? ನೀನ್ ಕೊಟ್ಮೇಲೆ ಸರಿಯಾಗಿರುತ್ತೆ ಬಿಡಪ್ಪ. ನಿನಗೆ ದುಡ್ಡು ಕೊಟ್ಟಿರೋದಕ್ಕೆ ಈ ಪತ್ರಕ್ಕೆ ಸೈನ್ ಹಾಕ್ಬಿಡು. ಸೈನ್ ಮಾಡ್ಬಿಡೋದ? ಮಾಡಜ್ಜಿ. ಇಟ್ಕೋ. ಮಿಕ್ಕಿದ ವಿಷಯನ ಸೈಟ್ ಹತ್ರ ಬಂದ್ಬಿಡು. ನಾಳಿಕೆ ಅಲ್ಲೇ ಮಾತಾಡುವ. ಎಂತ ಪುಣ್ಯಾತ್ಮ ಕಣಪ್ಪ ನೀನು. ನೀನೇ ಹುಡ್ಕೊಂಬಂದೆ, ಸ್ವಲ್ಪ ಅಡ್ವಾನ್ಸ್ ಕೊಟ್ಟೆ, 20 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ಯಾ. ಅದ್ಯಾವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಚೆನ್ನಾಗಿಟ್ಟಿರ್ಲಿ. ದುಡ್ಡು ಜೋಪಾನ ಸರಿಗಾಗಿ ಮುಚ್ಚಿಕೋ, ಯಾರಾದ್ರೂ ಕಿತ್ಕೋಬಿಡ್ತಾರೆ. ಹೌದೌದು, ಸರಿ ಕಣಪ್ಪ, ಬರ್ತೀನಿ. ಹೆಂಗಡ ಎಂತ ಬಿಸ್ನೆಸ್ ಕೊಟ್ರೆ ಹಿಂಗ ಮುಗ ಹೊಡಿತಿದ್ಯಲ್ಲ? ಖುಷಿಗೆ ಕಣ್ಣು, ಖುಷಿಗೆ. 10,000 ರೂಪಾಯಿ ಎಂತ ಜಾಗ ಹೊಡೆದ್ಬಿಟ್ಟಿಯಲ್ಲ, ತಡ್ಕೊಳಕ್ ಆಗ್ಲಿಲ್ಲ. ಈ ಮಗ ಹೊಡೆದ್ಬಿಟ್ಟೆ. ಬಾ, ಜಾಗ ಇಲ್ಲಿಂದ ನೋಡ್ಕೊಂಬರೋಣ. ಈ ಜಾಗ MNC ಕಂಪ್ನಿಯವ್ರಿಗೆ ಕೊಟ್ಬಿಟ್ಟಾಗಿದೆ. ಓ ಅದು ಮುಳುಗ. ಯಾರೇನು ಮುದುಕಿ ಕಾಂಪೌಂಡ್ ಹರ್ಕೊಂಡ್ ಬಂದದೆ? ಈ ಸೈಟ್ ನಂದು. ನಿಂದಾಗಿತ್ತು, ಮಾರಾದ್ಮೇಲೆ ಎಲ್ಲ ಮುಗೀತು. ನಾನ್ ಮಾರಿಲ್ಲ, ಬರೀ 10,000 ರೂಪಾಯಿ ಅಡ್ವಾನ್ಸ್ ತಗೊಂಡಿರೋದು ಅಷ್ಟೇ. ಚೆನ್ನಾಗಿದೆ, ಎಲ್ಲ ದುಡ್ಡು ಬಂದಿದೆ ಅಂತ ನೀನೇ ಸೈನ್ ಮಾಡ್ಕೊಟ್ಟಿದ್ಯಾ. ತೆಗೆದು ತೋರ್ಸೋ ಪೇಪರ್ನ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಅನ್ಯಾಯ ಇದು. ಸೈಟ್ ಪತ್ರ ತಗೊಂಡು 20 ಲಕ್ಷ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿ 10,000ಕ್ಕೆ ಬಾಯಿ
10,000ನೋ 20 ಲಕ್ಷನೋ ಪೂರ್ತಿ ದುಡ್ಡು ಸಂದಾಯ ಆಗಿದೆ ಅಂತ ನೀನೇ ಸೈನ್ ಮಾಡಿಕೊಟ್ಟಿದ್ಯಾ, ಪತ್ರ ಇದೆ. ಸುಮ್ಮನೆ ಗಲಾಟೆ ಮಾಡಬೇಡ. 4 ಜನ ಸೇರಿದ್ರೆ ನಿನಗೂ ತೊಂದ್ರೆ, ನಮಗೂ ತೊಂದ್ರೆ. ಹೋಯ್ತಾ ಇರೋ. ಕೈ ಮುಗಿದು ಕೇಳ್ಕೊತೀನಪ್ಪ, ನೀವುಗಳು ಮಾಡ್ತಾ ಇರೋದು ಸರಿ ಇಲ್ಲ. ಸುಮ್ನೆ ಹೋಗ್ತಾರೋ, ಇಲ್ಲಾಂದ್ರೆ ರೌಡಿಗಳನ್ನ ಕರ್ಸಿ ಎತ್ತದಿಕ್ಸ್ಬೇಕಾಗತ್ತೆ. ಪ್ರಾಣ ಹಾಕೋತಿಯ ಹೋಯ್ತಾ ಇರೋ, ಹೋಗ್ದು ಕಳ್ಸ್ಕೋ. ನೋಡಜಿ, ನೀನ್ ಹಣೆ ಬರ್ದಲ್ಲಿ ಬರ್ದಿದ್ದೆ 10,000. ಈ ಕಾಲದಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ತಗೊಂಡು ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ಅದನ್ನು ಕಿತ್ಕೊಂಡ್ಬಿಡ್ತಾರೆ. ನಿನ್ ಮನೆ ಕಾಯುವಾಗ ಏನ್ ಅನ್ಕೊಂಡಿದ್ಯಾ ನೀನು? ನೋಡು, ಇವತ್ತಲ್ಲ ನಾಳೆ ಕೋರ್ಟ್ಗೆ ಹೋಗಿ ನನ್ನ ದುಡ್ಡನ್ನ ನಾನು ತಗೊಂತೀನಿ. ಈ ರಿಯಲ್ ಎಸ್ಟೇಟ್ ದೇವೇಂದ್ರಪ್ಪನ ಎದುರಾಕಂಡ್ರೆ ಯಾವ ಕೋರ್ಟ್ ಏನು ಮಾಡಲ್ಲ. ಯಾರ ಹತ್ರ ಹೋಗ್ತಿ ಹೋಗ. ಕಳ್ಳಾಚೆಗೆ ಹೋಗಮ್ಮ. ಅಭಿ, ನಾನು 3 days ಇಂದ ಕೇಳ್ತಾ ಇದ್ದೀನಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3,000 ಕೊಡಿ ಅಂತ. ಯಾಕೆ ಕೊಡ್ತಿಲ್ಲ? ಈಗ ತಾನೇ ಯಾವ್ದೋ ಒಂದು ಗಿರಾಕಿ ಕೈ ಹಿಡ್ಕೊಂಡಿದೆ, ಅದರಿಂದ ಲಾಭಾಂಶ ಅಂತ ಏನಾದ್ರೂ ಬಂತು ಅಂದ್ರೆ 6,000 ಕೊಡೋದಾಗತ್ತೆ. ಈಗ ಜಾಗ ಖಾಲಿ ಮಾಡಿ. ಅಭಿ, ನಾನು ಬ್ಯೂಟಿ ಪಾರ್ಲರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನಾನು ಹೋಗ್ಲಿಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತಾರೆ. ಪೆನಾಲ್ಟಿ ಹಾಕುವಂತ ಬ್ಯೂಟಿ ಪಾರ್ಲರ್ ಯಾವ್ದ್ರಿ ಇದೆ ಅದು? ಅದೆಲ್ಲ ನಿಮ್ಗೆ ಯಾಕ್ರಿ? ಈಗೇನು ನೀವು ಮನೆ ಕೊಡ್ತೀರಾ ಇಲ್ವಾ? ನೀವು ತಿಪ್ಪರ್ಲಾಗ ಹಾಕಿದ್ರು ಒಂದು ದಾಂಬಡಿನೂ ಕೊಡಲ್ಲ. ಪಾಂಡ್ರಂಗ 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 ಬಾವಾ 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 ಸೀತಜ್ಜಿ ಹೋಗ್ಬಿಟ್ರೇನು? ಹೇಳವ್ರದ್ದು ಸ್ವಲ್ಪ ಕೇಳ. ಒರಿಜಿನಲ್ ಜಮೀನು ಪತ್ರಗಳನ್ನೇ ಕಿತ್ಕೊಂಡು ಹೋಗ್ಬಿಟ್ರೇನು? ಅಷ್ಟೇ ಅಲ್ಲ ಕಣ, 10,000 ರೂಪಾಯಿ ಕೊಟ್ಟು ಜಮೀನು ಬರ್ಸ್ಕೊಂಡು ಹೋಗ್ಬಿಟ್ರು. ಘನಘೋರವಿದೆಯೇ. ಬರ್ಬೋದಿನಿ ಬೆಳಗ್ಗೆ ನಿಮ್ಮ ದರಿದ್ರವಾದ ಮುಖಗಳನ್ನು ತಂದು ನನಗೆ ತೋರಿಸ್ಬೇಡಿ ಅಂತ. ನನಗೆ ಅಷ್ಟು ಬೇಕು, ನನಗೆ ಇಷ್ಟು ಬೇಕು, ನಾನು ಅಲ್ಲಿಗೆ ಹೋಗಬೇಕು, ನಾನು ಇಲ್ಲಿಗೆ ಹೋಗಬೇಕು, ಹೋಗ್ತಿದ್ರೆ ನಂಗೆ ಫೈನ್ ಹಾಕ್ತಾರೆ ಅಂದ್ಬಿಟ್ರಿ. ಈಗ ನೋಡ್ರಿ ಭಗವಂತ ಹಂಗಂಗೆ ಕೊಟ್ಬಿಟ್ಟು ಹಂಗಂಗೆ ಕಿತ್ಕೊಂಡ್ಬಿಟ್ಟ. ಏನ್ ಮಾಡಿ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ಈಗ ನೀವು ನನ್ ಮುಂದೆ ಶೌಟ್ ಮಾಡೋದು ಬಿಟ್ಟು ನಿಮಗ್ ತಾಕತ್ತಿದ್ರೆ ಸೀತಾಜಿ ಜಮೀನ ವಾಪಸ್ ಕೊಟ್ರಿ ನೋಡೋಣ. ಆಟೋ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಗೊತ್ತು ತಾನೆ ನಾನು ಯಾರು ಅಂತ ಗೊತ್ತು ತಾನೆ? ಗಂಡುಗಲಿ ಒಂದ್ಸತ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತಿರಲ್ಲ ರೇ. ಈ ಯುದ್ಧದ ಸಮಯದಲ್ಲಿ ಯಥೇಚ್ಛವಾಗಿ ಮದ್ಯವನ್ನು ಹೀರಿ ಮುನ್ನುಗ್ಗಿ ಬರುತ್ತಿರುವ ಮದಗಜಗಳನ್ನು ಬರೀ ಮುಂಗೈಯಿಂದಲೇ ತಳೆದು ನಿಲ್ಲಿಸಿದ ವಂಶದ ಮಗ ನಾನು. ನನ್ನ ತಾಕತ್ತಿನ ಬಗ್ಗೆ ಮಾತಾಡ್ತೀರೇನ್ರಿ? ಲೇ ಹುಡುಗರ, ಆ ಸೀತಜ್ಜಿಯ ಜಮೀನ ಹೇಗೆ ಕೊಡಿಸ್ತೀನಿ ಅಂತ ನೀವೇ ಎಲ್ಲರೂ ನೋಡ್ರ. ಪೊಲೀಸ್ನವ್ರು ಬಂದ್ರು. ನಾವು ಅವ್ರಿಗೆ ಇಲ್ಲಿ ಬರೋಷ್ಟು ತಾಕತ್ತಿದ್ಯಾ? ನಾನು ಇಲ್ಲಿಗೂ ಬರ್ತೀನಿ, ಅಲ್ಲಿಗೂ ಕರೆಸ್ಕೊತೀನಿ. ನಮ್ ಸಾಹೇಬ್ರಂದು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಕಣ್ಣೂರ್ ಆಸ್ತಿನ ಗುಳು ಮಾಡಿದ್ರೆ ಸುಮ್ನೆ ಬಿಡ್ಬೇಕಾ? ಸಾಹೇಬ್ರೆ ಬಾಯಿ ಭತ್ತ ಸಾಕೊಂಡು ಸುಮ್ನೆ ಕೂತ್ಕೊಂಡಿದ್ದಾರೆ. ನಿಂದೇನ ಮುಚ್ಚ ಬಾಯಿನ. ನಿಮ್ಗೆ ಮರ್ಯಾದೆ ಕೊಡದಿದ್ರು ಪರವಾಗಿಲ್ಲ, ನೀವು ಹಾಕೊಂಡಿರೋ ಡ್ರೆಸ್ಗಾದ್ರೂ ಮರ್ಯಾದೆ ಕೊಡೋದು ಬೇಡವಾ? ನೀನ್ ಬಾಯಿ ಮುಚ್ಕೊಂಡಿರೋ, ನಾನ್ ಮಾತಾಡ್ತೀನಿ. ಏನ್ ಬಂದ್ ವಿಷಯ? ಕಂಡ್ಕಂಡರ್ ಜಮೀನೆಲ್ಲ ಗುಳು ಮಂದಿದ್ ಸಾಲದು ಅಂತ ಪಾಪ ಸೀತಜ್ಜಿ ಸೈಟ್ ನ ಬೊಳ್ದು ಬಾಯಿಗಾಯ್ಕೊಂಡಿದೀಯಂತೆ. ಮೊನ್ನೆ ದುಡ್ಡು ತಗೊಂಡು ಸೈಟ್ ಮಾರ್ಬಿಟ್ಟು ಹೋದ್ಲಲ್ಲ, ಆ ವಿಷಯ. ಬರೀ 10,000 ರೂಪಾಯಿ ಕೈಗಿಟ್ಬಿಟ್ಟು ಇಡೀ ಸೈಟ್ ನೆಲ್ಲ ಬರೆಸ್ಕೊಂಡಿದೀಯಲ್ಲ, ನಿನ್ಗೆ ಮಾನ ಮರ್ಯಾದೆ ಐತಾ? ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಮರ್ಯಾದೆ ಮಾತಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಹೋಗೋಬಾರ ಅಂತ ಏಕವಚನದಲ್ಲೇ ಮಾತಾಡ್ತಾ ಇದ್ದೆ. ಈಗಲೂ ಹಾಗೆ ಮಾತಾಡ್ತೀನಿ. ಏನಿವಾಗ? ಹೌದು, ಅವಳಿಗೆ ದರ್ದಿತ್ತು, ಬಂದ್ಲು, ಸೈನ್ ಮಾಡಿದ್ಲು, ದುಡ್ಡು ಕೊಟ್ಟಿದ್ದೀನಿ. ಎಲ್ಲ ವ್ಯವಹಾರನು ನೀಟಾಗಿದೆ, ನೋಡ್ಕೊಂಡು ಮಾತಾಡ್ಬೇಕು. ನಾನು ಯಾರು ಗೊತ್ತಾ? ದೇವೇಂದ್ರಪ್ಪ. ಆದ್ರೆ ನೀವು ಆ ಅಜ್ಜಿ ಕೊಟ್ಟಿರೋದು ಬರೀ 10,000 ರೂಪಾಯಿ ಅಂತೆ. 1,000 ರೂಪಾಯಿ ನೋಟ್ಗಳನ್ನ 10 ರೂಪಾಯಿ ತರ ಎಣಿಸಿದೆ, ಇನ್ನೇನಾಗುತ್ತೆ? ಅಜ್ಜಿಗೆ ದುಡ್ಡು ಎಣ್ಸಕ್ ಬರುತ್ತಾ? ಅಜ್ಜಿ ಕೇಳಿದ 20 ಲಕ್ಷ ರೂಪಾಯಿ ನಾ ಮಕ್ಕಳ ಮೇಲೆ ಬಿಸಾಕಿದ್ದೀನಿ. ನನ್ನ ಶಿಷ್ಯನೇ, ಅಜ್ಜಿ ಹುಷಾರು, ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಾರು, ಸೆರಗಲ್ಲಿ ಬಚ್ಚಿಟ್ಕೊಂಡು ಹೋಗು ಅಂತ ಹೇಳಿ ಕಳ್ಸವನೆ. ನಮ್ಮಂತ ನಿಯತ್ನವ್ರಿಗೇನೆ ಹಿಂಗ. ಸೀತಾಜಿ ಬಾಜಿ ನೋಡು, ನೀನೇನು ಹೆದರ್ಕೋಬೇಡ, ನಮ್ ಸಾಹೇಬ್ರು ಇದಾರೆ. ಹೆಚ್ಚು ಕಮ್ಮಿ ಆದ್ರೆ ಮಾತಾಡಿ. ಏನಪ್ಪ, ನೀನ್ ನನ್ ಕೊಟ್ಟಿದ್ದ 10,000 ರೂಪಾಯಿ ಎಲ್ಲೆಲ್ಲೋ ಸೈನ್ ಮಾಡಿಸ್ಕೊಂಡು ಇಷ್ಟೇ ಕೊಡೋದು ಹೋಗು ಅಂತ ಹೇಳಿಲ್ಲ? ಅಜ್ಜಿ, ಜೀವದ ಮೇಲೆ ಆಸೆ ಇದ್ರೆ ಸುಮ್ಮನೆ ಹೊರಟೋಗು, ನನ್ನ ಕೈ ಪಾಪದ ಕೆಲಸ ಮಾಡಿಸ್ಬೇಡ. ಪೊಲೀಸ್ ಆಫೀಸರ್ ಮುಂದೆ ಬಾಯಿ ಮುಂದೆ ಮಾತಾಡ್ತಾ ಇದ್ಯಾ? ಸುಮ್ಮನೆ ಕೂತಿದಿರಲ್ಲ, ತೆಗೀರಿ ಸರ್ ಗನ್ನು. ಆಸೆ ಸರ್ ಬುಲೆಟ್. ಗಂದಲ್ಲಿ ಬುಲೆಟ್ ತುಂಬಿಲ್ಲ, ತೆಪ್ಪಗಿರೋ. ನೋಡ್ರಿ, ಈ ಕೇಸ್ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ಅರೆಸ್ಟ್ ಮಾಡಿದವನು ಯಾವನು ಬದುಕಿಲ್ಲ, ಮುಂದೆ ಬದುಕೋದು ಇಲ್ಲ. ಸುಮ್ಮನೆ ಅಜ್ಜಿನ ಕರ್ಕೊಂಡು ಹೋಗ್ತಾ ಇರಿ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನನ್ನ ಹತ್ರ ಬರ್ತಿರಲ್ಲ, ನಿಮ್ಗೇನು ಬುದ್ಧಿ ಇಲ್ವೇನ್ರಿ? ಹೋಗ್ರಿ. ಏನ್ ಸರ್ ಇವ್ ನಿಂಗಂತವ್ನೆ? ಅಣ್ಣ, ಏನಣ್ಣ ಇದು ಅನ್ಯಾಯ?
ಆ ಅಜ್ಜಿ ಕೇಳಿದಷ್ಟು ಹಣ ಕೊಟ್ಟಿದ್ದೀವಿ, ಎಲ್ಲ ಕಳ್ಕೊಂಡ್ಬಿಟ್ಟು ಈಗ ಏನೂ ಇಲ್ಲ ಅಂದ್ರೆ ಹೆಂಗಣ? ಆ ಅಜ್ಜಿಗೆ 4 ಜನ ಹೆಣ್ಮಕ್ಳಣ್ಣ, ಯಾರಿಗೊಂದು ಕಿತ್ಕೊಂಡ್ರು ಯಾರಿಗ್ ಗೊತ್ತು? ಏನ್ ಹೇಳ್ತಾ ಇದ್ದೀರಿ ನೀವು? ಇರೋ ವಿಷಯನೇ ಕಣಪ್ಪ. ಆ ಅಜ್ಜಿಗೆ 4 ಜನ ಹೆಣ್ಮಕ್ಳು. ಹೌದು, ಆ ಹೆಣ್ಮಕ್ಳಿಗೆ ಭಾಗ ಕೊಡ್ಬೇಕು ಅಂತಾನೆ ಸೈಟ್ ಮಾರಕ್ ಬಂದಿದ್ದು. ನಾನ್ ಕೊಟ್ಟಿರೋ 20 ಲಕ್ಷ ಹೆಣ್ಮಕ್ಳು ಕಿತ್ಕೊಂಡೋದ್ರೆ ನಾನೇನ್ ಮಾಡಕ್ಕಾಗತ್ತೆ? ಏ ಇನ್ಸ್ಪೆಕ್ಟ್ರೆ, ನೋಡ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ, ನೋಡ್ರಿ ನೋಡ್ರಿ ನೋಡ್ರಿ. ಅಲ್ಲೂ ಅದು ವಿಚಾರಿಸಿ, ಇಲ್ಲೇನ್ ಪೊಂಗಿ ಊದ್ತೀರ ಬಂದು? ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಇವ್ರ ಹೆಸರಿಗೆ ಮಾಡ್ಕೊಟ್ಮೇಲೆ ನಾವೇನಮ್ಮ ಮಾಡಕ್ಕಾಗತ್ತೆ? ಶಿಷ್ಯ, ನನಗೆ 1000 ಕೆಲಸ ಇದೆ, ಕಳ್ಸೋ ನಾಚೆಗೆ. ಡೈರೆಕ್ಟ್ ಆಗಿ ಗೆಟ್ ಔಟ್ ಅಂತಿದ್ದಾನೆ. ಏನ್ ಸರ್ ಮಾಡೋಣ? ಏನು ಮಾಡಕ್ಕಾಗಲ್ಲ, ಬಾರ ಹೋಗೋಣ. ಏ ನೀನು ಉದಾರ ಹಾಕಿಲ್ಲ, ಎಕ್ಕುಟ್ ಹೋಗ್ತೀಯ, ನನ್ ಸೈಟ್ ಸಮಾಜ ಆಗ್ಬಿಡ್ತೀಯ, ಹೋಗ್ತೀಯ, ಬಿಡ ನೀನು. ಇವ್ರು ಉದ್ದಾರ ಆಗ್ತಲ್ಲ, ಅವ್ರ ಅಪ್ಪನಿಗೆ ಉದ್ದಾರ ಆಗಲ್ಲ. ಶಿಷ್ಯ ಹೆಂಗೆ? ನೀನ್ ಬೇಡ, ತುಂಬಾ ಸ್ಟ್ರಾಂಗು. ಆ ದೇವೇಂದ್ರ ಎಂತ ಮನುಷ್ಯ ಅಂತ ಗೊತ್ತೇನೆಯ? ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವನು ಎಂತ ಮನುಷ್ಯ ಅಂತ. ಅದು ಕೆಂಪರಾಜು ಸರ್ ಅವ್ರೆ, ಎಸ್. ಈಗ ನಾವು ಈ ತರ ಮಾಡ್ಬಿಟ್ರೆ ಹೆಂಗೆ? ಹೆಂಗೆ? ನನ್ ಜಮೀನ್ ಎಷ್ಟಿದೆ ನೋಡು ಅಂದ್ರೆ ತಡ್ಕಾಡ್ತಾ ಇದೆಯಲ್ಲೋ. ನಮ್ ಜೋಬಲ್ ದುಡ್ಡು ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವ್ನ ಕೇಳಕ್ಕಾಗತ್ತಾ? ಸುಮ್ಮನೆ ನೀನು ಎಷ್ಟು ಜಮೀನ್ ತಗೋತೀಯ, ಎಷ್ಟು ಸೈಟ್ ತಗೋತೀಯ, ಯಾರಿಗೆ ಗೊತ್ತಾಗತ್ತೆ? ಎಲ್ಲಾನು ಕಟ್ಬಿಟ್ಟು ಒಂದು ಮೂಟೆಲ್ ಹಾಕಿದ್ದೆ, ನಿನಗೇನೆ ಗೊತ್ತಿಲ್ಲ ಎಷ್ಟು ಸೈಟ್ ಇದೆ, ಎಷ್ಟು ಜಮೀನ್ ಇದೆ ಅಂತ. ಇನ್ನು ನನಗೆ ಗೊತ್ತಾಗತ್ತಾ? ನಿನ್ನಂತ ಶಿಷ್ಯನ ಇಟ್ಕೊಂಡ್ರೆ ಇನ್ನೇನಾಗತ್ತೆ ಹೇಳು? ನನಗೆ ಎಷ್ಟು ಸೈಟ್ ಇದೆ, ಎಷ್ಟು ಮನೆ ಇದೆ, ಎಷ್ಟು ಜಮೀನ್ ಇದೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕಂದಾಯ ಹೆಂಗ್ ಕಟ್ಟೋದು, ಬೇರೆಯವ್ರ ಜಮೀನ್ ಹೆಂಗ ಮಾರೋದು? ಈ ಚಾನಭೋಗ ರಂಗಣ್ಣ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾನೆ. ಕಟ್ಟಗುಪ್ಪಿನಲ್ಲಿ ಒಟ್ಟು ನಿಮ್ದು 30ಕ್ಕೆ 54 ಸೈಟ್ ಇದೆ. ಸರ್ವೆ ನಂಬರ್ 132/4. ದೇವನಹಳ್ಳಿ ಹತ್ರ ಒಟ್ಟು 2 ಎಕರೆ ಜಮೀನ್ ಇದೆ. 1 ಎಕರೆ ಬೆದ್ಲು, 1 ಎಕರೆ ನೀರಾವರಿ. ಸರ್ವೆ ನಂಬರ್ 396/87. ನಂದಿದುರ್ಗದ ಹತ್ರ ಒಟ್ಟು 4 ಮನೆ ಇದೆ. ಅದನ್ನೆಲ್ಲ ನೀಟಾಗಿ ಕೆಳಗೆ ಸಾಕ್ಬಿಟ್ವಿ ಅಂದ್ರೆ 60ಕ್ಕೆ 90 ಒಂದು ದೊಡ್ಡ ಸೈಟ್ ಆಗುತ್ತೆ. ಸರ್ವೆ ನಂಬರ್ 437/37. 8ನೇ ಮೈಲಿ ಹತ್ರ ಇರೋ ಬಾಗಲಗುಂಟೆ ವ್ಯಾಪ್ತಿಯಲ್ಲಿ ಒಟ್ಟು 1 ಎಕರೆ 16 ಗುಂಟೆ ಜಮೀನಿದೆ. ಅಣ್ಣ ತಮ್ಮರು ಲಿಟಿಗೇಷನ್, ತಮ್ಮನ ಕೈಕಾಲ ಮುರಿಸ್ಬಿಟ್ರಿ ಅಂದ್ರೆ ಅದೆಷ್ಟು ಜಮೀನು ನಿಮ್ದಾಗ್ಬಿಡುತ್ತೆ. ಅವ್ರ ಅಪ್ಪನ ಹುಟ್ಟಿದ ಮಕ್ಕಳಲ್ಲಿ ನೀವು ಒಬ್ರು ಆಗ್ಬಿಡ್ತೀರಾ. ಅಯ್ಯೋ ಶಿಷ್ಯ, ಏನೋ ಇದು ಕಂಪ್ಯೂಟರ್ದಲ್ಲ ಲೆಕ್ಕ ಮಾಡ್ಕವನೆ. ಸೌಮ್ಯ, ಯಾವ ಊರ್ರಿ ನಿಮ್ದು? ಊರು ಸುಮ್ಮನಹಳ್ಳಿ. ಈಗ ಒಬ್ಬ ಸಾಹುಕಾರನ ಹತ್ರ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಮಾಡ್ತಾ ಇದ್ದ ಹಳೆ ಶಾನುಭೋಗ ಅರ್ಧಕ್ಕೇನೋ ಬಿಟ್ಟು ಹೋದಂತೆ. ಆವಾಗ ಬಂದು ಸೇರ್ಕೊಂಡವನು. ಒಂದು ಸಲ ಜಮೀನಿನ ವಿಷಯ ನನ್ನ ತಲೆ ಒಳಗೆ ಹೋಗ್ಬಿಡ್ತು ಅಂದ್ರೆ ಅದ್ರ ಉದ್ದ ಎಷ್ಟು ಅಗಲ ಎಷ್ಟು ಅಂತ ನನ್ನ ಮೆಮೊರಿ ಚಿಪ್ಪಲ್ಲಿ ಸ್ಟೋರ್ ಆಗ್ಬಿಡುತ್ತೆ. ಅಂದಾಗೆ ಸಾಹುಕಾರ್ರೆ ಬರೀ ಸೈಟು ಜಮೀನು ವಿಷಯ ಅಂತಲ್ಲ, ಈ ಹುಡುಗಿರ ವಿಷಯನೂ ಅಷ್ಟೇ. ಒಂದು ಸಲ ನಾನು ಹುಡುಗಿನ ನೋಡ್ಬಿಟ್ಟೆ ಅಂದ್ರೆ ಸಾಕು, ಅವಳ ಎತ್ತರ, ಅವಳ ನಿಲುವು, ಅವಳ ಬಣ್ಣ, ಅವಳ ಸೊಂಟದ ಸುತ್ತಳತೆ ಎಲ್ಲದೂ ನೆನಪಿದ್ದು ಬಿಡುತ್ತೆ. ಇದು ನನಗೆ ದೇವ್ರು ಕೊಟ್ಟಂತ ವಿಶೇಷವಾದ ವರ. ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಹೌದು, ನೀನ್ ಹೇಳಿದ್ದಲ್ದೆ ಇನ್ಯಾವ್ದಾದ್ರೂ ಸೈಟ್ ನನ್ನ ಹೆಸರಲ್ಲಿದ್ಯಾ? ಸೀತಜ್ಜಿ ಸೈಟ್ ಇದೆಯಲ್ಲ ಸಾಹುಕಾರ್ರೆ, ಅದು ಬರ್ಕೊಟ್ಟಿರೋ ಪ್ರಕಾರ ನಿಮ್ಮದು, ಆದ್ರೆ ರಿಜಿಸ್ಟ್ರೇಷನ್ ಪ್ರಕಾರ ನಿಮ್ಮದಲ್ಲ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ. ಕಳ್ಳಿನ ಕೈ ಕೊಟ್ಟರು ಕೂಡ ಒಂದು 20-30 ಲಕ್ಷ ಬರುತ್ತೆ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ಖಾತೆ ಮಾಡಿಸ್ಕೊಂಬಿಡಿ. ಯಾವ ನನ್ನ ಮಗನ ಖ್ಯಾತಿ ತೆಗಿಯಲ್ಲ. ಇವನ್ ತಲೆ ಮುಂದೆ ಕಂಪ್ಯೂಟರ್ಗೆ ಕೆಳ ತಗೊಂಡು ಹೊಡಿಬೇಕು. ಅದು ಕರೆಂಟ್ ಕೊಟ್ರು ಇಷ್ಟು ಮಾತಾಡಲ್ಲ. ಇವನ್ಗೆ ಕರೆಂಟ್ ಕೊಟ್ರೆ ಇನ್ನೂ ಜಾಸ್ತಿ ಮಾತಾಡ್ತಾನೆ. ಸುಮ್ಮನೆ ಇವನಿಗೆ ಕರೆಂಟ್ ಕೊಟ್ರೆ ಸೆಟ್ಕೊಂಡ್ಬಿಡ್ತಾನೆ. ಲೇ, ನಿನಗಿಂತ ಈ ಶಾನುಭೋಗನೇ ವಾಸಿಕಣು. ನಿನ್ನ ಕಿತ್ತಾಕ್ಬಿಟ್ಟು ಇವನ್ನೇ ಕೆಲ್ಸಕ್ಕೆ ಮಾಡಿಕತ್ತೀನಿ. ಹಂಗ ಮಾತ್ರ ಮಾಡ, ನಿನ್ಗೆ ಕೆಪಾಸಿಟಿ ಜಾಸ್ತಿ. ಎಷ್ಟು ಜನ ಇದ್ರು ಮೇಂಟೈನ್ ಮಾಡ್ತೀಯಾ, ಅವನ ಜೊತೆಗೆ ನನ್ನ ಮಡಿಕೋ. ಕಳೆದ 8 ವರ್ಷಗಳಿಂದ ಹಳೆಯ ಸಾಹುಕಾರ ಹತ್ರನೇ ಕೆಲಸ ಮಾಡ್ತಾ ಇದ್ದೆ. ಏನೋ ಅವ್ರ ಕಂಪನಿ ಲಾಸ್ ಆಯ್ತು ಅಂತ ಮಗಳ ಜೊತೆಗೆ ವಿದೇಶಕ್ಕೆ ಅಂತ ಹೊರಟಿದ್ದಾರೆ. ನೀವು ನಮಗೊಂದು ಕೆಲಸ ಅಂತ ಕೊಟ್ಬಿಟ್ರೆ ಇಲ್ಲೇ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತೀನಿ. ಆಯ್ತು, ಇವತ್ತಿಂದನೇ ಕೆಲಸ ಶುರು ಹಚ್ಕೋ. ಸಂಬಳ ಎಷ್ಟು ಕೊಡ್ಬೇಕು? ಸಾಹುಕಾರೆ ಹೇಳಿ ಕೇಳಿ ಶಾನುಭೋಗ್ರು ಏನ್ ಕೇಳಾರು? ವರ್ಷಕ್ಕೊಂದು ಕಾಟನ್ ಕೋಟು, ಒಂದು ಮಲ್ಪಂಚೆ, ಒಳಗ ಕಳಕೆ ಕೆಳಗೊಂದು ಮ್ಯಾಲೊಂದು, ಅಂಬ್ಲಿಗೆ ಅಕ್ಕಿಗೆ ಗಂಜಿಗೆ ಅಂತ ತಿಂಗಳಿಗೆ 1,000ನೋ 2,000ನೋ 5,000ನೋ ಲಕ್ಷನೋ 10 ಲಕ್ಷನೋ ಏನೋ ನಿಮ್ಗೆ ಭಗವಂತ ಎಚ್ಚೆತ್ತವಾಗಿ ಕೊಟ್ಟ ಅಂದ್ರೆ ನೀವು 1 ರೂಪಾಯಿ ಕೊಟ್ರು ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ಬಿಡ್ತೀನಿ. 1 ರೂಪಾಯಿನ ತಲೆ ಮೇಲೆ ಇಟ್ಕೊಂಡ್ರೆ ಜಾರ್ ಬಿದ್ದೋಗ್ಬಿಡುತ್ತೆ. ಜೋಬಲ್ಲಿ ಇಟ್ಕೊಳ್ಳಿ, ಏನ್ ಯೋಚನೆ ಮಾಡ್ಬೇಡಿ. ನಿಮ್ಗೆ ಒಳ್ಳೆ ಸಂಬಳನೇ ಹಾಕೊಡ್ತೀನಿ. ಹಂಗಿದ್ರೆ ಈಗಿನಿಂದನೇ ಕೆಲಸ ಶುರು ಹಚ್ಕೊಂಡ್ಬಿಡ್ತೀನಿ. ಹಲೋ, ದೇವೇಂದ್ರಪ್ಪ ಮಾತಾಡ್ತಾ ಇರೋದು. ಏನಪ್ಪ ದೇವೇಂದ್ರ, ತಲೆ ಒಡೆಯೋದು ಮೋಸ ಮಾಡೋದು ಎಲ್ಲ ಸಾಂಗೋಪಾಂಗವಾಗಿ ನಡೀತಾ ಇದೆಯಾ? ಏಯ್,
ಯಾರ ನೀನು? ಮುಚ್ಚಲೆ ಬಾಯಿನ ಜೋರಾಗಿ ಕೂಗಾಡಿದ್ರೆ ನಿನ್ನ ಗಂಟು ಪೀಪಿನ ಕಿತ್ಬಿಟ್ಟು ನೀ ಶಿಕ್ಷಣ ಬಾಯಿಗೆ ಹಾಕ್ಬಿಟ್ಟೇನು. ನಕ್ಸಲ್ ನಂಜುಂಡನ ಹೆಸರನ್ನ ಕೇಳಿದೀಯನೋ? ನಕ್ಸಲ್ ನಂಜುಂಡನ ನಾನೇ ಕಂಡ್ಲ ನಕ್ಸಲ್ ನಂಜುಂಡ. ಇರೋರ್ ತಲೆನ ಹೊಡೆದು ಇಲ್ಲದೆ ಇರೋರ್ಗೆ ಜೋಡ್ಸೋ ಕೆಲ್ಸ ನಮ್ದು. ನೀನ್ ನಕ್ಸಲ್ ಆದ್ರೆ ನಂಗೂ ನಿಂಗೂ ಏನೇ ಸಂಬಂಧ? ನೀನು ಬಡವ್ರ ಹತ್ರ ರೀಟ್ ಎಲ್ಲ ಕಿತ್ಕೋತೀಯ, ನಾನು ನಿನ್ನ ಹತ್ರ ಹೋಲ್ಸೆಲ್ಲ ಕಿತ್ಕೋತೀನಿ. ಇನ್ಮೇಲೆ ನಮ್ದು ನಿಮ್ದು ಪಾರ್ಟ್ನರ್ಶಿಪ್ ಕಣಪ್ಪ. ಯಾವ್ದಕ್ಕಪ್ಪ? ಅಲ್ಕ ಕೆಲಸ ಮಾಡಕ್ಕೆ ಕಣಪ್ಪ. ನೀನು ಇದುವರೆಗೂ ಎಷ್ಟು ಮೋಸದಲ್ಲಿ ಸಂಪಾದನೆ ಮಾಡಿದ್ಯೋ ಅದರಲ್ಲಿ ಅರ್ಧ ಕೊಟ್ರೆ ಸರಿ. ಇಲ್ಲ ನಿನ್ ತಲೆ ಕತ್ತರಿಸಿ ನಿನ್ನ ಶಿಷ್ಯನಿಗೆ ಜೋಡಿಸ್ತೀನಿ, ನಿನ್ ಶಿಷ್ಯನ ತಲೆ ಕತ್ತರಿಸಿ ನಿನಗ್ ಜೋಡಿಸ್ತೀನಿ. ನೀನ್ ಹೀಗೆ ಹೆದರ್ಸ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಯಾವ ಕಾಕಿನೂ ಏನು ಮಾಡಕ್ ಆಗಕ್ಕಿಲ್ಲ ಕಳ್ಳ. ಕಾವಿಯ ತೋರಿಸಿ ಕಮಂಡಲ ಕೊಡಿಸಿ ಕಾಫಿ ಕಳಿಸ್ಬಿಡ್ತೀನಿ. ಈ ನಕ್ಸಲ್ ನಂಜುಂಡ ಕೈ ಇಟ್ಟ ಮೇಲೆ ಮುಗೀತು ಕಂಡ್ಲ. ನೀ ನಾನು ಬರದೇ ಇದ್ರೂ ಸಾಯ್ತೀಯ. ಪಕ್ಕದ ಕೆರೆ ಹೆಜ್ಜೆ ಕಾಲು ಮಡಗು, ಅಲ್ಲಿ ವಿಷದ ಮಳೆ ಅದೆ, ಅದ್ರ ಮೇಲೆ ಕಾಲಿಟ್ಟು ವಿಷ ಕಾರ್ಕೊಂಡು ಸಾಯ್ತೀಯ. ನಿಮ್ಮೆಲ್ಲ ವಿಷದ ಮಳೆ ಇದೆ ಅಂತ ಹುಡುಕು. ಏ ಚಾವ್ಕಾರ, ಇಲ್ಲಿ ಯಾವ್ದು ಒಂದು ಮಳೆ ಬಿದ್ದಿದೆ ಏರಿ ನೋಡ್ತೇನೆ. ಚಾವ್ಕಾರ್ರೆ, ಇದು ಅಂತಿಂತ ವಿಷಯ ಅಲ್ಲ, ಕಾರ್ಕೋಟಕ ವಿಷಯ. ನೀವು ಕಾಲನ್ನ ಮೇಲೆತ್ತುಕೊಂಡು ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ಇಲ್ಲ ಅಂದ್ರೆ ನಿಮಗೆ ತಮಟೆ ಮನೆ ಮುಂದೆ ಹೋಗಿ ನಾ ಶೂ ಹಾಕೊಂಡಿದ್ದಲ್ಲ ಹೆಂಗ್ ಚುಚ್ಚುತ್ತೆ. ಅದು ಚಾವ್ಕಾರ್ರೆ, ಇದು ಸಾಮಾನ್ಯ ವಿಷಯ ಅಲ್ಲ, ಕಾರ್ಕೋಟಕ ವಿಷಯ. ಚೂರು ಚುಚ್ಚಿದ್ರು ಮೈಗೆ ವಿಷಯ ಏರ್ಬಿಡುತ್ತೆ. ಮತ್ತೆ ನೀನ್ ನೆಕ್ಕಿದ ನಿಂಗೆ ಏನಾಗ್ಲಿಲ್ಲ. ಅದು ಚೌಕಾರ್ರೆ ಒಂದು ದೊಡ್ಡ ಕತೆ ನೋಡಿ. ನಾನು ಈ ಹಿಂದೆ ಕೆಲಸ ಮಾಡ್ತಿದ್ನಲ್ಲ, ಅದೇ ನಮ್ಮ ಹಳೆ ಚೌಕಾರ. ಅವನ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ದಿವಸ ಮಿಡಿನ ಆಗರ ಕಾಣಿಸ್ಕೊತು. ಇನ್ನೇನು ನಮ್ಮ ಯಜಮಾನಪ್ಪರಿಗೆ ಸಚ್ಚಕತ್ತೆ ಕಚ್ಚಿಬಿಡ್ಬೇಕು. ಅಯ್ಯೋ ಯಜಮಾನಪ್ಪ ಹೋಗ್ಬಿಟ್ರೆ ನನಗೆ ಸಂಬಳ ಕೊಡೋರು ಯಾರಂತ ಕೈ ಅಡ್ಡ ಹಿಡಿದೆ. ಹಂಗೆ ನನ್ನ ಮೈಗೆ ವಿಷಯ ಏರ್ಬಿಡ್ತು. ನಮ್ಮ ಚೌಕಾರನ ಮಗಳು ಓಡಿ 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 ಬಂದು ನನಗೆ ವಿಷಯನ್ನ ಹಿಂಗೆ ಹಿಡಿದ್ಬಿಟ್ಟು ವಿಷ ಎಲ್ಲ ಇಲ್ಲೇ ಉಳಿದುಕೊಂಡು ಬಿಟ್ಟಿತ್ತು. ಒಂಥರ ವಿಷ್ಕಂಠ ನೀನು. ಒಂಥರ ಅಲ್ಲ, ಎಲ್ಲ ತರನು ವಿಷ ಕಂಟನೆ. ಆದ್ರೆ ನಾನು ಯಾರಿಗೂ ಕಚ್ಚಬಾರ್ದು, ಕಚ್ಚಿಬಿಟ್ರೆ ಅವ್ರ ಕತೆ ಗೋವಿಂದ. ಸಾವುಕಾರ್ರೆ ಬಾಗ್ಲ ಮುಂದೆ ಗಿಫ್ಟ್ ಬಾಕ್ಸ್ ಇದೆ. ಅದೇನು ಅಂತ ನೋಡೋಣ ಪಾಪ. ಈ ಬಾಚ್ ನೋಡ್ತಿದ್ದಂಗೆ ನಂಗೆ ಗೊತ್ತಾಗೋಯ್ತು ಸಾವುಕಾರೆ, ಇದು ನಕ್ಸಲ್ಲರ ಕಾಟ. ನಾನು ಏನ್ ಮಾಡ್ಲಿ? ಎದರ್ಕೊಂಬೇಡಿ, ಇದು ಸಿರಿಯಲ್ಲ, ಬರೀ ಉರಿಯುತ್ತೆ. ನಿಮ್ಗೆ ಗೊತ್ತು? ಈಗ ನೋಡಿ ಉರಿಸ್ತೀನಿ ನೋಡಿ, ಉರಿತಾ ಇದೆ. ಸಾವುಕಾರ್ರೆ ಈಗ ಬರೀ ಉರಿಸಿದ್ದಾರೆ. ಇಷ್ಟ್ರ ಮೇಲೂ ನೀವು ಇದೇ ಮನೇಲಿದ್ರೆ ನಿಮ್ಮನ್ನ ಸಿಡಿಸ್ಬಿಡ್ತಾರೆ. ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗ್ಲಿ? ಸಾವುಕಾರ್ರೆ, ನಾನೇ ನಿಮ್ಮ ಪಾಲಿಗೆ ಸತ್ತೋಗಿದ್ದೀನಿ. ನೀವು ನನಗೆ ಬಹಳ ಕೊಟ್ಟಿದ್ದೀರಿ ಅಂದ ಮೇಲೆ ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಂದು. ನನ್ನ ಸ್ನೇಹಿತ ಒಬ್ಬ ಪಾಂಡ್ರಂಗ ಗಂಡಗಲಿ ಅಂತ ಇದ್ದಾನೆ, ಅವನ ಮನೇಲಿರಿ, ಮುಂದಕ್ಕೆಲ್ಲ ಸರಿ ಹೋಗುತ್ತೆ. ಸಾವುಕಾರ್ರೆ ಏನ್ ಮಾಡ್ತಾ ಇದ್ದೀರಾ? ಹಣ್ಣು ತಿಂತ ಇದ್ದೀನಿ. ಏನ್ ಈ ಮನೆಯವ್ರು ಕೊಟ್ರೆ? ಇಲ್ಲ, ಬೀದಿಲಿ ಮಾರ್ಕೊಂಡು ಹೋಗ್ತಾ ಇದ್ದ, ಅಲ್ಲಿ ತಗೊಂಡಿದ್ದು. ಸಾವುಕಾರ್ರೆ, ನಿಮ್ಮ ತಲೆಯಲ್ಲಿರೋದು ಬುದ್ಧಿನ ಇಲ್ಲ ಲದ್ದಿನ. ಕೊಡಿ ಇಲ್ಲಿ ಹಣ್ಣು. ಏನಿದು? ಸೂಜಿ. ಹಣ್ಣನೇನ್ ಬಂತು? ಬಂದಿದ್ದೆಲ್ಲ ಇಟ್ಟಿದ್ದು ಯಾರು? ನಕ್ಸಲ್ ನಂಜುಂಡ. ನಕ್ಸಲ್ ನಂಜುಂಡ ನನ್ನಿಂದ ಯಾಕೆ ಬಿದ್ದಿದ್ದಾನೆ? ಚಾವಕಾರ್ರೆ, ಅದು ಏನಾಗಿದೆ ಗೊತ್ತಾ? ನೀವು ಆ ಚೀತ ಮುಂದೆ ಸೈಟ್ ಹೊಡೆದು ಬಿಟ್ಟಿದ್ದೀರಲ್ಲ, ಅವಳು ನನಗೆ ಸಾವುಕಾರದಿಂದ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ ಅಂತ ನಕ್ಸಲ್ ನಂಜುಂಡನ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಿಮ್ಮ ವಿರುದ್ಧ ಪ್ರತೀಕಾರ ತಗೋಬೇಕು ಅಂತ ನಕ್ಸಲ್ ನಂಜುಂಡ ಈ ತರ ಎಲ್ಲ ಮಾಡ್ತಾ ಇದ್ದಾನೆ. ದಯವಿಟ್ಟು ಅವಳು ಚೈಟನ್ನ ಅವಳಿಗೆ ಕೊಟ್ಟುಬಿಡಿ. ಇಲ್ಲ ಅಂದ್ರೆ ಆ ನಂಜುಂಡ ಇವತ್ತು ಬರೀ ಹಣ್ಣಲ್ಲಿ ಸೂಜಿ ಇಟ್ಟಿದ್ದಾನೆ, ನಾಳೆ ನಿಮ್ಮ ಕಣ್ಣಲ್ಲಿ ಸೂಜಿ ಇಡ್ತಾನೆ, ನಾಡಿದ್ದು ಇನ್ನೆಲ್ಲಾದ್ರೂ ಇಟ್ಬಿಡ್ತಾನೆ. ಈ ಕಡೆಯಿಂದ ಪಲ್ಲು, ಆ ಕಡೆಯಿಂದ ಯಾರು? ನಾನು ನಕ್ಸಲ್ ನಂಜುಂಡ. ನಕ್ಸಲ್ ನಂಜುಂಡನ ನೋಡಿ ಅಮ್ಮ, ಅಲ್ಲಿ ದೇವೇಂದ್ರ ಅಂತ ಸಾವುಕಾರ ಇದ್ದಾನೆ, ಅವನಿಗೆ ವಸಿ ಫೋನ್ ಕೊಡ್ತೀರಾ? ದೇವೇಂದ್ರಪ್ಪರೇ, ದೇವೇಂದ್ರಪ್ಪರೇ, ಏನಮ್ಮ? ನಿಮಗೆ ಫೋನ್ ಬಂದಿತ್ತು, ತಗೊಳ್ಳಿ. ಯಾರು? ನಕ್ಸಲ್ ನಂಜುಂಡ. ಹಲೋ. ಏನ್ಲಾ ದೇವೇಂದ್ರ, ಈಗ ನೀನ್ ಈ ಮನೆಗೆ ಬಂದ್ ಸಟ್ಲಾಗಿದೀಯಾ? ಈಗ ನಿನ್ನ ಅಭಿಮಾನಿ ಬರ್ತಾನೆ ನಿನ್ಗೆ ವಿಶ್ ಮಾಡಕ್ಕೆ. ನಮಸ್ಕಾರ ದೇವೇಂದ್ರಪ್ಪ, ನಿಮ್ಮಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಹಾಗಾಗಿ ನಿಮಗೆ ಹಾರ ಹಾಕೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಕತ್ಕೊಂಡ್ಬಿಡ್ತೀರಾ? ಫೋನ್ ನಿಮ್ಗೆ ಇರ್ಬೇಕು, ತಗೊಳ್ಳಿ. ಹಲೋ. ಕಡೆ ಹಾರನ ಹಾಕಿಸ್ಕೊಂಡ್ಬಿಟ್ಟೇನಪ್ಪ? ಕಡೆ ಹಾರನ? ಆ ಹಾರದೊಳಗೆ ಒಂದು ಈರುಳ್ಳಿ ಗೆಡ್ಡೆ ಅದೇ ಕಣಪ್ಪ. ಆ ಈರುಳ್ಳಿ ಗೆಡ್ಡೆ ಒಳಗೆ ಒಂದು ಟೈಮ್ ಬಾಂಬ್ ಅದೇ ಕಣಪ್ಪ. ಅದು ಡಮಾರಾದ್ರೆ ನೀನು ಫಿನಿಸು ಕಣಪ್ಪ.
ಏನಾಯ್ತು ಸಾವುಕಾರ? ಈರುಳ್ಳಿ ಒಳಗೆ ಟೈಮ್ ಬಾಂಬ್ ಬಿಟ್ಟಿದ್ದಾರೆ. ಸಾವುಕಾರ ಒಂದು ನಿಮಿಷ ಹಂಗೇರಿ, ಅಲ್ಲಾಡ್ಬೇಡಿ. ಚಾವಕಾರ್ರೆ, ನಿಮ್ಮ ಮನೆ ಬರ ಗಟ್ಟಿ ಇದೆ. ನಾನು ಬರೋದು 1 ಸೆಕೆಂಡ್ ಲೇಟ್ ಆಗಿದ್ರೆ ನೀವು ಪೀಸ್ ಆಗ್ಬಿಡ್ತಾ ಇದ್ರಿ. ಗೊತ್ತು ನನಗೆ ಇದು ಆ ನಕ್ಸಲ್ ನಂಜುಂಡಂದೇ ಕಾಟ ಅಂತ. ಚಾವಕಾರ್ರೆ, ಇಷ್ಟ್ರ ಮೇಲೆ ನೀವು ಬದುಕು ಉಳಿಬೇಕು ಅಂದ್ರೆ ಆ ಚೀತಮ್ಮನ ಹತ್ರ ತಗೊಂಡಿರೋ ಸೈಟ್ನ ವಾಪಸ್ ಕೊಟ್ಬಿಡಿ, ಇಲ್ಲಾಂದ್ರೆ ನೀವು ಸಾಯೋದು ಗ್ಯಾರಂಟಿ. ಹೌದಪ್ಪ, ಕಂಡವನ ಆಸ್ತಿ ತಗೊಂಡು ಏನು ಮಾಡ್ತೀಯ? ಸೀತಮ್ಮ ಒಬ್ಬಳದೇ ಅಲ್ಲ, ಯಾರ್ಯಾರ ಹತ್ರ ಯಾವ್ಯಾವ ಪತ್ರ ತಗೊಂಡಿದೀಯೋ ಅದನ್ನೆಲ್ಲ ಅವಳವಳಿಗೆ ವಾಪಸ್ ಕೊಟ್ಬಿಡು. ನಾನು ಬದುಕಬೇಕು ಅಂದ್ರೆ ಪತ್ರಗಳನ್ನ ವಾಪಸ್ ಕೊಡ್ಲೇಬೇಕು. ಆಯ್ತು, ನಾಳೆನೆ ಕೊಡ್ತೀನಿ. ತಗೊಳ್ಳಿ, ಇದು ಸೀತಾಜಿ ಸೈಟಿನ ಪತ್ರ, ಎಲ್ಲ ಅವ್ರ ಹೆಸರಲ್ಲಿ ಇದೆ. ಚಾವಕಾರ್ರೆ, ಅದನ್ನ ತೆಗೆದುಕೊಂಡು ನಾನೇನು ಮಾಡ್ಲಿ? ಸೀತಾಜೀಜಲ್ಲ ಕೊಟ್ಟು ಬಿಡಿ. ತಗೋ ಸೀತಾಜಿ. ಯಾವ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಶಿಷ್ಯ ಪತ್ರ ಕೊಟ್ಟಿದ್ ನಾನು ಹೋಗ್ಲಿ ಚಾನ್ ಹೋಗು ನೋಡು. ತಗೊಳ್ಳಿ, ಇದು ಬೇರೆಯವ್ರ ಸೈಟು ಜಮೀನ್ ಪತ್ರ, ಎಲ್ಲ ಅವ್ರವ್ರ ಹೆಸರಲ್ಲಿದೆ. ಅವ್ರಿಗೆ ಕೊಟ್ಬಿಡಿ. ಹುಡುಗರೆ, ಇದು ಯಾರ್ಯಾರ್ದು ನೋಡಿ ಅವ್ರವ್ರಿಗೆ ಸೇರಿಸಿಬಿಡಿ. ಎದ್ರಕೋಬೇಡಿ ಚಾವಕಾರ್ರೆ, ನಾನು ಇದ್ದೀನಿ, ಅದು ಯಾರು ಮಾತಾಡಿ. ಹಲೋ ದೇವೇಂದ್ರಪ್ಪ, ನಾನು ನಕ್ಸಲ್ ನಂಜುಂಡ ಕಣಪ್ಪ. ಒಳ್ಳೆ ಕೆಲ್ಸನೇ ಮಾಡಿದೀಯಾ, ಊರು ಬಿಟ್ಬಿಡು. ಇನ್ಮೇಲೆ ಏನಾರ ಇಂಥ ಅಲ್ಕ ಕೆಲಸ ಮಾಡ್ದು ಮತ್ತೆ ಫೋನ್ ಮಾಡ್ಬಿಡ್ತೀನಿ. ಲೇ ಶಿಷ್ಯ, ಆ ನಕ್ಸಲ್ ನಂಜುಂಡ ಕೊನೆಗೂ ನನಗೆ ಪ್ರಾಣ ಭಿಕ್ಷೆ ಕೊಟ್ಬಿಟ್ಟೆ ಕಣೋ. ಹುಡುಗರ, ಆದಷ್ಟು ಬೇಗ ಇದು ಯಾರ್ಯಾರಿಗೆ ಸೇರಬೇಕೋ ಅವ್ರವ್ರಿಗೆ ಸೇರಿಸಿಬಿಡಿ. ಇಲ್ಲಿ ನಿಂತು ಏನ್ ಮಾಡ್ತಿದ್ರ? ಹೋಗಿ. ಚಾವುಕಾರ್ರೆ, ಇಷ್ಟು ದಿವಸ ತಮಗೆ ಫೋನ್ ಮಾಡಿ ಎದುರಿಸ್ತಾ ಇದ್ದಿದ್ದು ನಕ್ಸಲ್ ನಂಜುಂಡ ಅಲ್ಲ. ಹಾಗೇನೆ ನೀವು ತಿಳ್ಕೊಂಡ ಹಾಗೆ ನಾನು ಚಾನಭೋಗನೂ ಅಲ್ಲ. ಮತ್ತೆ ಅಲ್ಲ ಚಾವುಕಾರ್ರೆ, ಕಂಡವರ ಸೈಟು ಜಮೀನುಗಳನ್ನ ಮಾಡ್ಕೋತಾ ಇದ್ರಲ್ಲ, ನಿಮಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಇನ್ಸ್ಪೆಕ್ಟರ್ ಕ್ಯಾಂಪರಾಜು ನಕ್ಸಲ್ ನಂಜುಂಡ ಆಗಿದ್ದ, ಈ ಪಾಂಡ್ರಂಗ ಗಂಡದಲ್ಲಿ ಶಾನಭೋಗ ಆಗಿದ್ದ.